ಮಾರ್ಗದರ್ಶನದಲ್ಲಿ ಒಂದಷ್ಟು ಕಂಟೆಂಟನ್ನು ನೋಡಿದಂತೆ ಸುನಿಲ್ ಸಾರು ನೋಡ್ಬಿಟ್ಟು ನಮ್ಮ ಆಫೀಸಿಗೆ ಬಂದಾಗ ತುಂಬ ಯಶ್ ಶೆಟ್ಟಿ ಅವರು ಬಂದಿದ್ದರು, ನಮ್ಮ ರಕ್ಷಿತ್ ಕುಮಾರ್ ಡೈರೆಕ್ಟ್ರು ಬಂದಿದ್ದರು. ಅವಾಗೆಲ್ಲ ಹೇಳಿದ್ರು ಈ ಥರ ಅಂಥೇಳಿ. ನಿಮಗೆಲ್ಲ ಗೊತ್ತು, ಸುನಿ ಅವರು ಒಳ್ಳೊಳ್ಳೆ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ. ಒಳ್ಳೊಳ್ಳೆ ಜನಕ್ಕೆ ಅಂದರೆ ಒಬ್ಬ ಯುವ ನಿರ್ದೇಶಕರಿಗೆ ಪ್ರೋತ್ಸಾಹ ಮಾಡ್ಕೊಂಡು ಬಂದಿದ್ದಾರೆ. ಅದೇ ನಿಟ್ಟಿನಲ್ಲಿ ರಕ್ಷಿತ್ ಕುಮಾರ್ ಅವ್ರಿಗೂ ಕೂಡ ಈ ಚಿತ್ರಕ್ಕೆ ಪ್ರೋತ್ಸಾಹ ಮಾಡಿದ್ದಾರೆ. ಆ ಕಂಟೆಂಟ್ ಎಲ್ಲ ನೋಡಿ ನಾನು ಅರ್ಪಿಸುವಂತ ಹಾಕೋಬಹುದು ಅಂತ ಕೇಳಿದಾಗ ಖಂಡಿತ ಹಾಕೊಳ್ಳಿ, ಒಳ್ಳೆ ಕಂಟೆಂಟ್ ಇರೋ ಹಿಂದೆ ಒಳ್ಳೆ ಡೈರೆಕ್ಟ್ ಇಂದ ನಾ ಇರ್ತೀನಿ ಅಂತ ಹೇಳಿ ಸಪೋರ್ಟ್ ಮಾಡಿದ್ದಾರೆ. ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಸುನೀಲ್ ಸರ್ಗೆ ಶೀರ್ಷಿಕೆ ಅನಾವರಣ ನೀವೇ ಮಾಡಬೇಕು ಅಂತ ಕೇಳಿಕೊಂಡು ಈ ಚಿತ್ರದ ಮಾಹಿತಿನ ರಕ್ಷಿತ್ ಕುಮಾರ್ ಮತ್ತು ಯಶ್ ಶೆಟ್ಟಿ ಅವರಾಗ್ಬೋದು, ಅವ್ರ ತಂಡ ಇಡೀ ಚಿತ್ರದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ದೀನಿ. ಸಿಂಪಲ್ ಸುನಿ ಅವ್ರನ್ನ ಯಾಕೆ ಆಯ್ಕೆ ಮಾಡಿದ್ದಾರೆ ಅಂತಂತಂದ್ರೆ ನಿಮಗೆಲ್ಲ ಹೇಳಿದೆ, ಇವಾಗೆಲ್ಲ ಗೊತ್ತು ನಿಮ್ಗೇನು ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿ. ಈ ಫಂಕ್ಷನ್ ಬಂದಾಗಲೂ ಅವ್ರು ಹೇಳಿದ್ರು, ಇಲ್ಲ ಅಂತಂದ್ರು. ಹಾಗಾಗಿ ಮಾಧ್ಯಮದವ್ರಿಗೆ ಇದೊಂದು ಸುದ್ದಿ ಹೇಳಿ, ಸಿಹಿ ಸುದ್ದಿ. ನನ್ನ ಜಸ್ಟ್ ಮೇರಡಲ್ಲಿ 35 ಜನ ಮಾತಾಡಿದ್ರು, ಇಲ್ಲಿ 4-5 ಜನ ಮಾತಾಡ್ತಾರೆ ಅಷ್ಟೇ ಅಂತ ಹೇಳ್ತಾ ಸುನಿ ಸರ್ ವೇದಿಕೆ ಮೇಲೆ ಬರಬೇಕು ದಯವಿಟ್ಟು. ಶೀರ್ಷಿಕೆ ಅನಾವರಣ ಮಾಡದ್ಮೇಲೆ ಥ್ಯಾಂಕ್ ಯು ಸರ್. ಜಂಗಲ್ ಮಂಗಲ್ ಅಂತ ಹೇಳಿ ಸಿನಿಮಾ ಹೆಸರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಕ್ಷಿತ್ ಅಂತ, ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು. ಇದು ಯಾವುದೇ ವೇದಿಕೆಯಲ್ಲಿ ನಾನು ಮೊದಲನೇ ಸಲ ಮಾತಾಡ್ತಿದ್ದೀನಿ. ಹಾಗಾಗಿ ಪ್ರತಿ ಸುಲೋಚನದಿಂದ ಹಿಡಿದು ಇಲ್ಲಿ ತನಕ ಯಾರೆಲ್ಲ ಶ್ರಮ ಪಟ್ಟಿದ್ದಾರೆ ಆ ಎಲ್ಲ ಹಿರಿಯ ಚೇತನಗಳಿಗೆ ಒಂದು ನಮಿಸುತ್ತಾ ನಾನು ಶುರು ಮಾಡೋಕೆ ಇಷ್ಟಪಡ್ತೀನಿ. ಸೊ ಚಿತ್ರರಂಗಕ್ಕೆ ಬಂದು ಒಂದು 10 ವರ್ಷ ಆಯ್ತು. ಸಿನಿಮಾ ಮಾಡ್ಬೇಕು ಅಂತ ಓಡಾಡ್ತಾ ಅದ್ರ ಮಧ್ಯೆ ಕೋವಿಡ್ ಎಲ್ಲ ಬಂತು. ಅದಾದ್ಮೇಲೆ ಪ್ರೊಡ್ಯೂಸರ್ ಸಿಗ್ತಾ ಇರ್ಲಿಲ್ಲ. ಸೊ ಅಂತ ಟೈಮಲ್ಲಿ ಒಂದಷ್ಟು ಫ್ರೆಂಡ್ಸ್ ಬಂದು ನಮ್ಮ ಹತ್ರ ಒಂದಷ್ಟು ಅಮೌಂಟ್ ಇದೆ, ನೀನೇನಾದ್ರೂ ಮಾಡ್ತೀಯಾದ್ರೆ ಮಾಡು ಅಂತ ಮುಂದೆ ಬಂದ್ರು. ಸೊ ಒಂದಷ್ಟು ಜನ ಕೊಲಾಬ್ರೇಟಿವ್ ಆಗಿ ಮಾಡಿರೋ ಅಟೆಂಪ್ಟ್ ಇದು. ಸೊ ಈ ಕುಂತಿಗೆ ವರ ಸಿಕ್ಕ ತಕ್ಷಣ ಕರ್ಣನನ್ನ ಸೃಷ್ಟಿ ಮಾಡಿದ್ಲಂತೆ, ಆಮೇಲೆ ಏನ್ ಮಾಡೋದು ಅಂತ ಗೊತ್ತಾಗದೆ ನದಿಲ್ ಬಿಟ್ಲಂತ. ಆತರ ನಮಗೆ ಸೃಷ್ಟಿ ಮಾಡಾಗಿತ್ತು, ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಅಷ್ಟೊತ್ತಿಗೆ ದೊಡ್ಡ ಶಕ್ತಿಯಾಗಿ ಸುನಿ ಸರ್ ಮುಂದೆ ಬಂದ್ರು. ಸೊ ಅವರಿಗೆ ನಾವು ಸದಾ ಆಭಾರಿಯಾಗಿರ್ತೀವಿ. ಇನ್ನು ಕತೆ ಬಗ್ಗೆ ಬರ್ಬೇಕಂದ್ರೆ, ಅರೆಮಲ್ನಾಡು ಅಂತ ಒಂದು ಪ್ರದೇಶ ಇದೆ. ಅಂದ್ರೆ ನೀವು ಈ ಬೆಂಗಳೂರಿಂದ ಮಂಗಳೂರು ಹೋಗ್ಬೇಕಾದ್ರೆ ಈ ಘಟ್ಟ ಇಳಿಬೇಕಾದ್ರೆ ಈ ಘಟ್ಟ ಮತ್ತೆ ಊರು ಕರಾವಳಿ 2 ಪ್ರದೇಶಗಳು ಕೂಡ ಅಂತ ಒಂದು ಪ್ರದೇಶ ಇದೆ. ಇಲ್ಲಿ 2 ಕಡೆ ಜನ ಇರ್ತಾರೆ. ಅಂದ್ರೆ ಘಟ್ಟದ ಮೇಲಿನವರು ಇರ್ತಾರೆ, ಕರಾವಳಿಯವರು ಇರ್ತಾರೆ. ಇಲ್ಲಿ 2 ಕಡೆ ಸಂಸ್ಕೃತಿ ಇರುತ್ತೆ. ಅಂದ್ರೆ ಈ ಕಡೆಯವರು ಈ ಕಡೆ ಭಾಷೆನೂ ಮಾತಾಡ್ತಾರೆ, ಆ ಕಡೆ ಭಾಷೆನೂ ಮಾತಾಡ್ತಾರೆ. ಇಲ್ಲೊಂದು ಮಜಾ ಏನಂದ್ರೆ, ನಮ್ ದೇಶದಲ್ಲಿ ಎಷ್ಟೆಲ್ಲ ವೈವಿಧ್ಯತೆ ಇದೆಯೋ ಅದೇ ಇಲ್ಲೂ ಇದೆ. ಯಾಕಂದ್ರೆ ಇಲ್ಲಿ ಒಂದಷ್ಟು ಕೇರಳದಿಂದ ಮೈಗ್ರೇಟ್ ಆಗಿ ಬಂದಿರುವಂತ ಜನ ಇದ್ದಾರೆ. ಆಮೇಲೆ ಇಲ್ಲಿ ಕರಾವಳಿ ಕಡೆ ಸಂಸ್ಕೃತಿನ ಈ ಕಡೆ ಘಟ್ಟದ ಕಡೆಯವರು ಫಾಲೋ ಮಾಡ್ತಾರೆ, ಈ ಕಡೆ ಸಂಸ್ಕೃತಿನ ಆ ಕಡೆಯವರು ಫಾಲೋ ಮಾಡ್ತಾರೆ. ಆ ತರ ಇರುವಂತ ಒಂದು ಪ್ರದೇಶದಲ್ಲಿ ನಡೆಯುವಂತ ಕಥೆ ಇದು. ಇಂಥ ಒಂದು ಊರಲ್ಲಿ ಅಂದ್ರೆ ಅವ್ರಿಗೆ ಕಾಡಿನ ಜೊತೆ ಒಂದು ಅವಿನಾಭಾವ ಅಂತ ಸಂಬಂಧ ಇದೆ. ಸೊ ಅಂತ ಒಂದು ಊರಲ್ಲಿ ಒಂದಷ್ಟು ಟೈಮ್ ಇದ್ದಂತ ಅನುಭವ ನಿಮಗೆ ಕೊಡೋ ಪ್ರಯತ್ನ ಮಾಡಿದ್ದೀನಿ. ಸೊ ನನ್ನ ನಂಬಿಕೆ ಏನಂದ್ರೆ, ಪ್ರತಿಯೊಬ್ಬ ಮೇಕರು ಅವನ ಅನುಭವ ಏನಿದೆ, ಅವನ ಜೀವನದಲ್ಲಿ ನೋಡಿರೋದೇನಿದೆ ಅದನ್ನೇ ಬೇಸ್ ಆಗಿಟ್ಕೊಂಡು ಸಿನಿಮಾ ಮಾಡಿದ್ರೆ ಅದು ತುಂಬಾ ಅಥೆಂಟಿಕ್ ಆಗಿ ಬರುತ್ತೆ ಅಂತ ನನ್ನ ಒಂದು ನಂಬಿಕೆ. ಸೊ ಹಾಗಾಗಿ ಅದನ್ನೇ ಕಟ್ಕೊಡುವಂತ ಪ್ರಯತ್ನ ಮಾಡಿದ್ದೇನೆ. ಸೊ ಇದರಲ್ಲಿ ತಾರಾಗಣದಲ್ಲಿ ಯಶ್ ಶೆಟ್ಟಿ ಅವರು ಇದ್ದಾರೆ. ಆಮೇಲೆ ಈಗ ಬಿಗ್ ಬಾಸ್ ಅಲ್ಲಿರುವಂತ ಉಗ್ರಂ ಮಂಜು ಅವರು ತುಂಬಾ ಮುಖ್ಯ ಪಾತ್ರ ವಹಿಸ್ತಾ ಇದ್ದಾರೆ. ಆಮೇಲೆ ಹರ್ಷಿತಾ ಅಂತ ಸೀರಿಯಲ್ ನಟಿ, ನಿಮ್ಗೆ ಗೊತ್ತಿರ್ಬೋದು. ಸೊ ಇವರು ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಆಮೇಲೆ ಬಾಲರಾಜ್ ವಾಡಿ ಅಂತ ನಿಮ್ಗೆ ಗೊತ್ತಿರ್ಬೋದು, ಒಂದಷ್ಟು ಸಿನಿಮಾಗಳಲ್ಲಿ ಮಾಡಿದ್ದಾರೆ ಅವರು. ಆಮೇಲೆ ಕರಾವಳಿ ಕಡೆಯಿಂದ ದೀಪಕ್ ರೈ ಪಾಣಾಜೆ ಅಂತ ಒಬ್ರು ಇದ್ದಾರೆ. ಆಮೇಲೆ ಚಂದ್ರ ಸುಳ್ಳಾಲ್, ಇವರೆಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಂದ್ರೆ ಅವ್ರಿಗೆಲ್ಲ ಒಂದಷ್ಟು ಟಾಸ್ಕ್ ಆಗಿತ್ತು ಇದು. ಯಾಕಂದ್ರೆ ನಮ್ ಸಿನಿಮಾ ಒಂದು 70% ಕಾಡಲ್ಲೇ ನಡೆಯುತ್ತೆ. 70% ಆಫ್ ಇದು ಶೂಟ್ ಕಾಡಲ್ಲೇ ಆಗಿರೋದ್ರಿಂದ ಇವರೆಲ್ಲ ಬೆಂಗಳೂರಲ್ಲಿ ಮಂಗಳೂರಲ್ಲಿ ಆರಾಮಾಗಿದ್ದವರು ಒಂದೇ ಸಲಕ್ಕೆ ಒಂದು ದಟ್ಟ ಕಾಡೋದು, ಅಂದ್ರೆ ನಮ್ ಕುಕ್ಕೆ ಸುಬ್ರಹ್ಮಣ್ಯ ಹತ್ರ ಶೂಟ್ ಆಗಿರೋದು. ಅಲ್ಲಿ ನೀವು ಟ್ರಾವೆಲ್ ಮಾಡಿದ್ರೆ ನೀವು ನೋಡಿರ್ಬೋದು, ನಿಮ್ಗೆ ಸಿಕ್ಕಾಪಟ್ಟೆ ದಟ್ಟ ಕಾಡೋದು. ಸೊ ಅಂತ ಕಾಡೊಳಗೆ 1 ಕಿಲೋಮೀಟರ್ ಎಲ್ಲ ಟ್ರೆಕ್ ಮಾಡಿ, ಅಂದ್ರೆ ಒಂದು ಜೀಪ್ ಅಲ್ಲೆಲ್ಲ ಸಾಕ್ಸಿ ಕ್ಯಾಮ್ರಾನ, ಅಲ್ಲಿ ಟಿ ಎಲ್ಲ ಹೋಗೋಕೆ ಚಾನ್ಸ್ ಇರ್ಲಿಲ್ಲ. ಅಂದ್ರೆ ನಾವು ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತಗೊಂಡೇ ಶೂಟ್ ಮಾಡಿದೀವಿ.
ಸೊ ತುಂಬಾ ಕಷ್ಟಪಟ್ಟು 1 ಕಿಲೋಮೀಟರ್ ನಡ್ಕೊಂಡು ಹೋಗಿ ಅವಾಗ್ಲೇ ಒಂದಷ್ಟು ಜನ ಎಲ್ಲ ಸುಸ್ತಾಗಿರ್ತಿದ್ರು, ಆಮೇಲೂ ಫುಲ್ ಎನರ್ಜೆಟಿಕ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ಎಲ್ರಿಗೂ ನಾನು ಸದಾ ಋಣಿಯಾಗಿರ್ತೀನಿ. ಸೊ ಅಲ್ಲೂ ಕಾಡಲ್ಲಿ ತುಂಬಾ ದೊಡ್ಡ ಪೋರ್ಷನ್ ಬರೋದು ಉಗ್ರ ಮಂಜು ಅವ್ರದ್ದು. ಸೊ ಅವ್ರದ್ದು ಎನರ್ಜಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಆಮೇಲೆ ಎಲ್ಲ ಆರ್ಟಿಸ್ಟ್, ಆಮೇಲೆ ಇದು ನಾನು ಮೊದ್ಲೇ ಹೇಳಿದೆ, ನಾವು ಒಂದಷ್ಟು ಜನ ಕೊಲಾಬರೇಟಿವ್ ಆಗಿ ಇದ್ ಮಾಡಿದ್ದು ಅಂತ. ಹಾಗಾಗಿ ಒಂದು ಲಿಮಿಟೆಡ್ ಬಜೆಟ್ ಅಲ್ಲಿ ಇದನ್ನ ಅಚೀವ್ ಮಾಡ್ಬೇಕಿತ್ತು. ಸೊ ಹಾಗೆ ಇದು ಅಚೀವ್ ಆಗ್ಬೇಕಾದ್ರೆ ನಾನು ಇಡೀ ತಂತ್ರಜ್ಞರು ಅಂತ ಯಾರಿದ್ದಾರೆ, ಇಡೀ ತಂಡ, ಅವ್ರದ್ದೊಂದು ಸಿನಿಮಾ ಪ್ರೀತಿ ಮತ್ತೆ ಅವಿರತ ಶ್ರಮನೂ ಇದಕ್ಕೆ ಕಾರಣ. ಸೊ ಎಲ್ಲಾ ತಂತ್ರಜ್ಞರು, ನಂದು DOP ವಿಷ್ಣು ಪ್ರಸಾದ್ P ಅಂತ, ನೀವು ಅವ್ರ ಕಾಡಲ್ಲಿ ಅಂತ ಒಂದು ಊರಲ್ಲಿ ನೀವು ಇದ್ದಂತ ಅನುಭವ ನಿಮಗೆ ಚೆನ್ನಾಗಿ ಕಟ್ಕೊಡಕ್ಕೆ ಬೇಬಿ ಚಂದ್ ಪೌಲ್ ಮತ್ತೆ ರವಿ ಹಿರೇಮಠ ಅಂತ ಅವರಿಬ್ರು ಸೌಂಡ್ ಇಂಜಿನಿಯರ್ಸ್, ಅವ್ರದ್ದು ಕೆಲಸನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಇಲ್ಲಿ ಎಷ್ಟೇ ನಾವು ಪ್ಲಗಿನ್ಸ್ ಎಲ್ಲ ವರ್ಕ್ ಮಾಡಿದ್ರು ಆ ಕಾಡಲ್ಲಿ ಇರುವಂತ ಅನುಭವವನ್ನ ತಂದ್ಕೊಡಕ್ ಆಗಲ್ಲ. ಅದಕ್ಕೋಸ್ಕರ ನಾವು ಮತ್ತೆ ಆ ಕಾಡಿಗೆ ಹೋಗಿ ಅಲ್ಲಿರೋ ಸೌಂಡು, ಅಲ್ಲಿರೋ ಜೀರಂಡ ಶಬ್ದ ಅದೆಲ್ಲ ಒಂದು ರೆಕಾರ್ಡ್ ಮಾಡಿ. ಸೊ ಇದಕ್ಕೆ ನಿಮ್ಗೆ ಹೇಗಂದ್ರೆ ನೀವೀಗ ಒಂದು 2 ಗಂಟೆ ಈ ಸಿನಿಮಾ ನೋಡಿದ್ರೆ ನೀವು ಆ ಊರಲ್ಲಿ ಇದ್ದೀರಾ, ಅಲ್ಲಿ ನಡೆಯುವಂತ ಏನೋ ಒಂದು ಘಟನೆನ ನೀವು ಯಾವುದೋ ಒಂದು CC ಕ್ಯಾಮ್ರಾ ಹಾಕೊಂಡು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅನ್ನೋ ತರ ಮೂಡ್ ಬರ್ತಾ ಇದೆ. ಸೊ ಹೀಗೆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಈಗ ನೀವೆಲ್ಲ ಇದನ್ನ ಜನರ ಹತ್ರ ತಲುಪಿಸೋಕೆ ನಮಗೆ ಸಹಾಯ ಮಾಡಬೇಕು ಅಂತ ಕೋರ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಬರ್ರಿ ಇದೆ ಶೆಟ್ರಿಗೆ, ಅವರ ಪರ್ಫಾರ್ಮೆನ್ಸು ನೀವು ಆಸ್ ಅನ್ ಡೈರೆಕ್ಟರ್ ಆಗಿ ಹೇಗೆ ನೋಡ್ತೀರಾ? ಇವರು ನಂಗೆ NST ಟೈಮ್ ಇಂದನೂ ಗೊತ್ತು. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಿಂದ ಬಂದಿರುವಂತ ತುಂಬಾ ಕಮ್ಮಿ ಆರ್ಟಿಸ್ಟ್ ಇಲ್ಲಿರೋದು. ಸೊ ಆ ಟೈಮ್ ಅಲ್ಲಿ ಇವ್ರದ್ದು ನಾನು ಡ್ರಾಮಾಸ್ ನೋಡಿದ್ದೀನಿ. ಅವರು ಚೈನಾದಲ್ಲಿ ಹೋಗಿ ಪಾಕಿಸ್ತಾನ ಹೋಗಿ ಪರ್ಫಾರ್ಮೆನ್ಸ್ ಮಾಡಿರೋ ವಿಡಿಯೋಸ್ ನೋಡಿದ್ದೀನಿ. ಬಟ್ ಇಲ್ಲಿ ಬಂದ್ಮೇಲೆ ಅದೇನೋ ಅವ್ರನ್ನ ವಿಲನ್, ಫಸ್ಟ್ ಫಿಲ್ಮ್ ಅಲ್ಲಿ ವಿಲನ್ ಮಾಡಿದ್ಮೇಲೆ ಏನೋ ಅವ್ರದ್ದು ನಂಗೆ ಗೊತ್ತಿಲ್ಲ, ಎಲ್ಲಾ ಸಿನಿಮಾದಲ್ಲೂ ಅದೇ ಕ್ಯಾರೆಕ್ಟರ್ ಅವ್ರಿಗೆ ಸಾಲಾಗಿ ಬಂತು. ಸೊ ನಂಗೆ ಯಾವತ್ತೂ ಬೇಜಾರಾಯ್ತು, ಯಾಕಂದ್ರೆ ಇವ್ರು ಇಷ್ಟು ಒಳ್ಳೆ ಪರ್ಫಾರ್ಮರ್, ಇವ್ರ ಒಳಗಡೆ ಇರುವಂತ ಒಂದು ಟ್ಯಾಲೆಂಟ್ ನ ಹೊರಗಡೆ ತರಕ್ಕೆ ಯಾವ್ದು ಕ್ಯಾರೆಕ್ಟರ್ ಸಿಗ್ತಾ ಇಲ್ವಲ್ಲ ಅಂತ. ಸೊ ಹಾಗಾಗಿ ನಾನು ಇವ್ರಿಗೆ ಒಂದು 10-12 ವರ್ಷದಿಂದ ಪರಿಚಯ ಇರೋದ್ರಿಂದ ನಾನು ಅನ್ಕೊಂಡಿದ್ದೆ ಇವ್ರನ್ನ ನನ್ನ ಸಿನಿಮಾದಲ್ಲಿ ಹಾಕಿದ್ರೆ ನಾನು ಅಂತ ಪಾತ್ರ ಅಂತೂ ಮಾಡಲ್ಲ, ಅವ್ರದ್ದೇನು ನ್ಯಾಚುರಲ್ ಪ್ಯಾಟರ್ನ್ ಏನಿದೆ ಅದನ್ನ ಬ್ರೇಕ್ ಮಾಡುವಂತ ಪಾತ್ರನೇ ಕೊಡ್ಬೇಕು ಅಂತ. ಸೊ ಹಾಗಾಗಿ ಈ ಪಾತ್ರಕ್ಕೆ ಇವರು ತುಂಬಾ ಸೂಟ್ ಆಗ್ತಾರೆ. ಸೊ ಹೇಗಂದ್ರೆ ಅವರು ನೋಡೋಕೆ ತುಂಬಾ ಶಕ್ತಿಶಾಲಿಯಾಗಿ ಕಾಣ್ತಾರೆ, ಬಟ್ ಇಲ್ಲಿ ಸಿಚುವೇಶನ್ ಹೆಂಗಿರುತ್ತೆ ಅಂದ್ರೆ ಅವರಿಗೆ ಶಕ್ತಿ ಪ್ರದರ್ಶನ ಮಾಡೋಕೆ ಚಾನ್ಸೇ ಇಲ್ಲ. ಅವರು ಆ ತರ ಸಿಚುವೇಶನ್ ಅಲ್ಲಿ ಅವರು ಚೆನ್ನಾಗಿ ನಟಿಸಿದ್ದಾರೆ. ಅವ್ರು ಬಚಾವಾಗ್ಬೇಕಾದ್ರೆ ಯುಕ್ತಿ ಪ್ರದರ್ಶನನೇ ಮಾಡ್ಬೇಕು. ಸೊ ಮೋಸ್ಟ್ಲಿ ಅವರ ಒಳಗಡೆ ಇರೋ ಆಕ್ಟಿಂಗ್ ಪ್ರತಿಭೆಗೆ ಇದೊಂದು ಚಾಲೆಂಜ್ ಅಂತ ಅನ್ಸುತ್ತೆ. ಸಿನಿಮಾ ಇನ್ನೇನು ಫೈನಲ್ ಹಂತದಲ್ಲಿದೆ ಸರ್, ಪೋಸ್ಟ್ ಪ್ರೊಡಕ್ಷನ್ ಫೈನಲ್ ಹಂತದಲ್ಲಿದೆ. ಸೊ ನಾವು ಅಂದ್ರೆ ಮುಂದಿನ ತಿಂಗಳಷ್ಟೊಳಗೆ ಸಿನಿಮಾ ರೆಡಿ ಇರುತ್ತೆ. ಆಮೇಲೆ ಒಂದಷ್ಟು ಬೇರೆ ಬೇರೆ ದೊಡ್ಡವ್ರ ಸಿನಿಮಾಗಳೆಲ್ಲ ನೋಡ್ಕೊಂಡು ನಾವು ರಿಲೀಸ್ಗೆ ಪ್ಲಾನ್ ಮಾಡ್ತೀವಿ. ಸರ್ ನಾನು ಫಸ್ಟ್ ಬಂದ್ಬಿಟ್ಟು ಕಾಲೇಜ್ ಮುಗಿಸಿ ಪುತ್ತೂರಿಂದ ಬೆಂಗಳೂರು ಬಂದೆ ನಿರ್ದೇಶಕನಾಗ್ಬೇಕು ಅಂತ. ಆಮೇಲೆ ಫಸ್ಟ್ ಬಂದ್ಬಿಟ್ಟು ಒಂದು ಜಂಗಮರಂಗ ಅಂತ ಒಂದು ನಾಟಕ ತಂಡ ಇತ್ತು, ಅದರಲ್ಲಿ ನಾನು ಆಕ್ಟರ್ ಆಗಿ ಮತ್ತೆ ಸೆಟ್ ವರ್ಕ್ ಎಲ್ಲ ವರ್ಕ್ ಮಾಡಿದೆ. ಅಲ್ಲಿ ಪ್ರಮೋದ್ ಶಿಗ್ಗಾಂವ್ ಅಂತ ಡೈರೆಕ್ಟರ್ ಇದ್ರು, ಅವ್ರ ಜೊತೆ ವರ್ಕ್ ಮಾಡಿದೆ ಸ್ವಲ್ಪ ಟೈಮ್. ಆಮೇಲೆ ಒಂದಷ್ಟು ಸೀರಿಯಲ್ಗಳಲ್ಲಿ, ಒಂದಷ್ಟು ತುಳು ಸಿನಿಮಾದಲ್ಲಿ ಅಸೋಸಿಯೇಟ್ ಆಗಿ, ಒಂದಷ್ಟು ಕನ್ನಡ ಸಿನಿಮಾದಲ್ಲಿ ಅಸೋಸಿಯೇಟ್, ಅಸಿಸ್ಟೆಂಟ್ ಡೈರೆಕ್ಟರ್ ಹೀಗೆ ವರ್ಕ್ ಮಾಡಿದೆ. ತುಂಬಾ ಕಮ್ಮಿಯಲ್ಲಿ ಮಾತಾಡ್ಬಿಟ್ಟು ಆದಷ್ಟು ಬೇಗ ಮುಗಿಸೋಣ, ಯಾಕಂದ್ರೆ ಸುನಿ ಸರ್ ಮಾತಾಡೋದನ್ನ ಕೇಳೋಕೆ ನಾವು ತುಂಬಾ ಇಷ್ಟಪಡ್ತೀವಿ, ನೀವು ಕೂಡ ಅದು ಕಾಯ್ತಾ ಇರ್ತೀರ. ಅದಕ್ಕೆ ಜಂಗಲ್ ಮಂಗಲ್ ಇದು ಅರ್ಧ ನಾಡಿನ ಕತೆ, ಅರ್ಧ ಕಾಡಿನ ಕತೆ. ಈ ನಾಡಲ್ಲಿರುವ ಮಂಗಗಳು ಕಾಡಿಗೆ ಹೋದಾಗ ಏನಾಗುತ್ತೆ, ಸೊ ನಾವು ಇಬ್ಬರಿಂದ ಶುರು ಆಗುತ್ತೆ ಸ್ಟೋರಿ, ಆಮೇಲೆ ಇಡೀ ಊರು ಸೇರುತ್ತೆ, ಅಂತದ್ ಏನ್ ನಡೆಯುತ್ತೆ ಅನ್ನೋದೇ ಅದೊಂಥರ ಸ್ಟೋರಿ. ಇದು ತುಂಬಾ ಚೆನ್ನಾಗಿದೆ. ಅಂದ್ರೆ ಸರ್ ಕೇಳಿದ್ರಿ ನೀವು ಅವಾಗ, ನೀವ್ ಯಾಕೆ ಹೀರೋ ಆಗಲ್ಲ ಅಂತ ಹೇಳ್ಬಿಟ್ಟು. ನಂಗೆ ಹೀರೋ ಆಗಿ ಮಾಡೋದಂದ್ರೆ ಅದೊಂಥರ ತುಂಬಾ ರೆಸ್ಪಾನ್ಸಿಬಲ್ ಆಗಿರುವಂತ ವರ್ಕ್ ಅದು. ಅದಕ್ಕೆ ಸರಿಯಾದ ಸ್ಕ್ರಿಪ್ಟ್ ಸಿಗಬೇಕು, ಡೈರೆಕ್ಟರ್ ಸಿಗಬೇಕು, ಇಲ್ಲೊಂದು ದುಡ್ಡು 5 ಲಕ್ಷ ತಗೊಳ್ಳೋದನ್ನ ದುಡ್ಡು ಮಾಡ್ಬೋದಿತ್ತು, ಆದ್ರೆ ಹಂಗ ಆಗಲ್ಲ. ಅಂದ್ರೆ ಆಕ್ಟಿಂಗ್ ನ ಪ್ಯಾಷನ್ ಆಗಿ ತಗೊಂಡ್ಮೇಲೆ ಸ್ಕ್ರಿಪ್ಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹಂಗೆ ಹೀರೋ ಆಗಿ ಮಾಡಿದ್ದು ಸೂಜಿದಾರ್, ನಂಗೆ ತುಂಬಾ ಇಷ್ಟ ಆಗಿತ್ತು ಆ ಸ್ಕ್ರಿಪ್ಟ್. ಆ ನಂತರ ಚಿಂಚಿ ಅಂತ ಮಾಡಿದೆ, ಅದು ಇನ್ನೂ ರಿಲೀಸ್ ಆಗ್ಬೇಕು. ಅದರ ಡೈರೆಕ್ಟರ್ ಬಂದ್ಬಿಟ್ಟು ಮನು ಶೇಟ್ಕರ್, ಈ ಮೂವಿ ಎಡಿಟರ್. ಅದು ಕೂಡ ತುಂಬಾ ಎಕ್ಸ್ಪೆರಿಮೆಂಟಲ್ ಆಗಿದೆ. ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಅವರೇ ಆ ಮೂವಿಗೆ. ಆಮೇಲೆ ಈ ಸ್ಕ್ರಿಪ್ಟ್ ಇವರು ನಾವೆಲ್ಲ ರೂಮ್ಮೇಟ್ಗಳು, ಸುಮಾರು 5-6 ವರ್ಷ ರೂಮ್ಮೇಟ್ಗಳು. ಆ ಪ್ರೀತಿ ಮೇಲೆ ಕೊಟ್ರು ಅಥವಾ ಆಕ್ಟಿಂಗ್ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಅಂತ ಗೊತ್ತಿದ್ದು ಕೊಟ್ರು ಗೊತ್ತಿರ್ಲಿಲ್ಲ, ಅದು ಮತ್ತೆ ಅವತ್ತೇ ಕೇಳ್ಬೇಕು.
ಏನಾಗ್ತಿತ್ತು, ಈ ತರ ಆದಾಗ ತುಂಬಾ ಕಷ್ಟ ಆಗ್ತಿತ್ತು ಅದನ್ನ, ಸರಿನಾ? ಸೊ ಈ ಮೂವಿಯಲ್ಲಿ ಇದ್ರಲ್ಲಿ ನಾನು ಹೀರೋ ಅಲ್ಲ, ಇವ್ರು ಹೀರೋಯಿನ್ ಅಲ್ಲ, ಇವ್ರ ಸ್ಟೋರಿ, ಇವ್ರ ಸ್ಕ್ರೀನ್ ಪ್ಲೇ ಹೀರೋ ಇದರಲ್ಲಿ, ಮತ್ತೆ ಇವರೇ ಹೀರೋ ಇದರಲ್ಲಿ. ಅಷ್ಟು ಚೆನ್ನಾಗಿದೆ ಸ್ಟೋರಿ, ಕೇಳೋಕೆ ಅಷ್ಟು ಮಜವಾಗಿತ್ತು. ಸುಮಾರು ನಾವೊಂದು 30 ದಿವಸದಲ್ಲಿ ಶೂಟ್ ಮಾಡಿದ್ವಲ್ಲ, ಸ್ವಲ್ಪನೂ ಕಷ್ಟ ಆಗಿಲ್ಲ ನಮ್ಗೆ. ಇವ್ರು ಹೇಳಿದ್ರಲ್ಲ, ತುಂಬಾ ಟಫ್ ಇತ್ತು ಆ ಕಾಡಲ್ಲಿ ಶೂಟ್ ಮಾಡೋದು, ಅಲ್ಲಿ ನಡ್ಕೊಂಡು ಹೋಗೋದು. ಯಾಕಂದ್ರೆ ಕ್ರೇನ್ದು ಏನು ಬಿಡಿ ಭಾಗ ಇದೆ ಅದನ್ನೆಲ್ಲ ಎತ್ಕೊಂಡು ಹೋಗ್ಬೇಕಾಗಿತ್ತು ಎಲ್ಲ ಆಕ್ಟರ್ಗಳು, ಯಾಕಂದ್ರೆ ಅವ್ರಿಗೆ ತಗೊಂಬರಕ್ ಆಗ್ತಿರ್ಲಿಲ್ಲ. ಅದೆಲ್ಲ ವರ್ಕ್ ಮಾಡಿದ್ವಿ, ಆದ್ರೆ ಎಲ್ಲೂ ಕಷ್ಟ ಅಂತ ಅನ್ಸಿಲ್ಲ. ಯಾಕಂದ್ರೆ ಸ್ಟೋರಿ ಅಷ್ಟು ನಮ್ಗೆ ಖುಷಿ ಕೊಡ್ತಿತ್ತು ಅದನ್ನ ಮಾಡೋಕೆ. ಆಕ್ಚುಲಿ ಅವರು ಫಸ್ಟ್ ನಾನು ಕಾಸ್ಟ್ ಮಾಡಿದ್ದು ಅದರಲ್ಲಿ ಉಗ್ರ ಮಂಜು ಅವರ ರೋಲ್ಗೆ. ಆಮೇಲೆ ಏನನ್ಸ್ತು ಗೊತ್ತಿಲ್ಲ, ನನ್ನ ಹೀರೋ ಮಾಡ್ಬಿಟ್ರಿ ಅವರು. ಥ್ಯಾಂಕ್ ಯು ವೆರಿ ಮಚ್. ನಾನು ಹರ್ಷಿತಾ ರಾಮಚಂದ್ರ ನಿರ್ವಹಿಸ್ತಾ ಇದ್ದೀನಿ. ದಿವ್ಯಾ ಅಂಗನವಾಡಿ ಟೀಚರ್. ಕರಾವಳಿ ಕಡೆ ಹೇಗಿರ್ತಾರೆ ಹುಡುಗಿರು ಅದೇನು ನಂಗೆ ಐಡಿಯಾನೇ ಇಲ್ಲ, ಬಿಕಾಸ್ ನಾನ್ ಬೆಂಗಳೂರು ಹುಡುಗಿ. ಬೆಂಗಳೂರು, ಅಪ್ಪನೂರ್, ಗುಬ್ಬಿ ಎರಡ್ ಬಿಟ್ರೆ ನಂಗೆ ಬೇರೆ ಯಾವ್ದು ಗೊತ್ತೇ ಇರ್ಲಿಲ್ಲ. ಸೊ ಡೈರೆಕ್ಟರ್ ಕತೆ ಹೇಳುವಾಗ ನಾನ್ ಇದನ್ನ ಮಾಡ್ಬೋದಾ ಅಂತ ನನಗೆ ಒಂದು ಕ್ವಶನ್ ಆಗಿತ್ತು. ಅಂಡ್ ಯಶ್ ಶೆಟ್ಟಿ ಸರ್ ಆಗಿರ್ಬೋದು, ಉಗ್ರ ಮಂಜು ಸರ್ ಆಗಿರ್ಬೋದು, ಇವ್ರ NSD ಅವರು ಅಷ್ಟೇ ಎನರ್ಜಿ ಕೊಟ್ಟು ಅವ್ರು ಆಕ್ಟ್ ಮಾಡ್ತಾರೆ. ಅವ್ರ ಎನರ್ಜಿನ ನಾನು ಹೆಂಗ್ ಮ್ಯಾಚ್ ಮಾಡೋದು ಅಂತ ನನಗೆ ಒಂದು ಡೌಟ್ ಇತ್ತು. ಬಟ್ ಎಲ್ರು ಇಡೀ ಟೀಮ್ ಸೇರಿ ಈ ತರ ಬಿಹೇವ್ ಮಾಡ್ತಾರೆ, ಈ ತರ ಮಾತಾಡ್ತಾರೆ. ಒಂದಷ್ಟು ಮೂವೀಸ್ ಗಳನ್ನ ರೆಫರ್ ಮಾಡಿದ್ರು, ಇದನ್ನ ನೋಡು ನಿಂಗೊಂದು ಐಡಿಯಾ ಬರುತ್ತೆ ಅಂತ ಹೇಳಿ. ಸೊ ಹಾಗೆ ನಾನು ಈಗ ಔಟ್ಪುಟ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ, ಇದು ನಾನೇನು ಆಕ್ಟ್ ಮಾಡಿರೋದು ಅನ್ನೋಷ್ಟು ಖುಷಿ ಆಗುತ್ತೆ. ಸೊ ಅದೆಲ್ಲ ಕ್ರೆಡಿಟ್ಸು ನಮ್ಮ ನಿರ್ದೇಶಕರಿಗೆ ಹೋಗ್ಬೇಕು. ಅಂಡ್ ಅದ್ ನಾನು ಹೇಳ್ದಂಗೆ ಬೆಂಗಳೂರು ಹುಡುಗಿಯಾಗಿ ಫಸ್ಟ್ ಡೇ ಶೂಟ್ ಹೋದಾಗ ಸ್ವಲ್ಪ ಹೆಂಗಾಯ್ತು ಅಂದ್ರೆ ಸುಳ್ಯದಲ್ಲಿ ಸ್ಟೇ ಆಗ್ತಿದ್ವಿ. ಅಲ್ಲಿಂದ ಮತ್ತೆ 1 hour ನಾವು ಏನು ಶೂಟ್ ಮಾಡುವಂತ ಪ್ಲೇಸ್ಗೆ, ಅಲ್ಲಿಂದ ಮೇಕಪ್ ಮಾಡ್ಕೊಂಡು ಮತ್ತೆ ಒಂದು 20 minutes ನಡ್ಕೊಂಡು ಹೋಗ್ಬೇಕಿತ್ತು. ಸೊ ಫಸ್ಟ್ ಡೇನೆ ನನ್ಗೆ ಹೆಂಗಾಯ್ತಂದ್ರೆ ಎಲ್ ಬಂದ್ ಸಿಗಾಕೊಂಡ್ಬಿಟ್ಟಪ್ಪ, ವಾಪಸ್ ಹೋಗ್ಬಿಡೋಣ ಅನ್ನೋಷ್ಟು ಇದಾಗಿತ್ತು. ನಿರ್ದೇಶಕರು ಕೂಡ ಹೇಳಿದ್ದೆ ನಾನು, ಇನ್ನು ಎಷ್ಟ್ ದಿನ ಶೂಟ್ ಮಾಡ್ಬೇಕಾಗತ್ತೆ ನಾವು ಅಂತ ಹೇಳ್ಬಿಟ್ಟು. ಬಟ್ ಆಫ್ಟರ್ ಸಮ್ ಟೈಮ್ ಒಂದು 2-3 ದಿನ ಆಗ್ತಾ ಅಲ್ಲಿ ಆ ಪ್ಲೇಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ, ಅಲ್ಲಿನ ಜನ ಎಲ್ಲ. ಬಟ್ ಅಲ್ಲಿ ಒಂದು 5-6 ಮನೆ ಇದ್ರು ಇಲ್ಲೆಲ್ಲ ಹೇಗೆ ಹೇಳಿ ಸೆಲ್ಫೀಸ್ ತಗೋತಾರೆ, ಇಲ್ಲ ಅದು ಇದು ಮಾತಾಡ್ತಾರೆ. ಅವ್ರು ಸೆಲ್ಫೀಸು ಕೇಳೋಣ, ಏನೂ ಇಲ್ಲ. ಊಟ ಆಯ್ತಾ, ಅದಾಯ್ತಾ ಇದಾಯ್ತಾ ಅಂತ ಅನ್ಕೊಂಡು ಅವರೇ ದಿನ ಒಬ್ಬೊಬ್ರು ಊಟ ಕಳ್ಸ್ಕೊಡಕ್ ಶುರು ಮಾಡಿದ್ರು. ತುಂಬಾ ಪ್ರೀತಿ ತೋರಿಸಿದ್ರು ಎಲ್ರು. ಅಂಡ್ ಲಾಸ್ಟ್ ಟೈಮ್ ಬರುವಾಗ ನನ್ಗೆ ಬೇಜಾರಾಗ್ತಿತ್ತು, ಅಯ್ಯೋ ಇಲ್ಲೇ ಇದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ. ಮತ್ತು ನೋ ಇಂಟರ್ನೆಟ್ ಎಲ್ಲೂ ಸಿಗ್ತಿರ್ಲಿಲ್ಲ, ಅಪ್ಪ ಅಮ್ಮನ ಜೊತೆ ಮಾತಾಡೋದಕ್ಕೂ ಕಾಲ್ಗೆ ಏನೂ ಸಿಗ್ತಾ ಇರ್ಲಿಲ್ಲ. ಸೊ ತುಂಬಾ ಬ್ಯೂಟಿಫುಲ್ ಆಗಿತ್ತು ಜರ್ನಿ. ಅಂಡ್ ಅದಕ್ಕೆ ಎಲ್ಲ ಲೈಟ್ ಆಫೀಸರ್ಸ್ ಇಂದ ಹಿಡಿದು ಪ್ರತಿಯೊಬ್ರು ತುಂಬಾ ಕಷ್ಟಪಟ್ಟಿದ್ದಾರೆ. ಅವ್ರೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ. ಅಂಡ್ ನನ್ನ ಪಾತ್ರ ಇದು ಹಿರಿಮಗಳು, ಮನೆಯ ಹಿರಿಮಗಳು. ಲೋವರ್ ಮಿಡಲ್ ಕ್ಲಾಸ್ ಅಲ್ಲಿರುವಂತ ಮನೆ ಹಿರಿಮಗಳಿಗೆ ಒಂದು ಜವಾಬ್ದಾರಿ ಅಂತ ಇರುತ್ತೆ, ಮನೆ ಜವಾಬ್ದಾರಿ ಇರುತ್ತೆ. ಜೊತೆಗೆ ಒಬ್ಬ ಇರ್ರೆಸ್ಪಾನ್ಸಿಬಲ್ ಬಾಯ್ ಫ್ರೆಂಡ್ ಇದ್ರೆ, ಸೊ ಅವಳು ಥಿಂಕ್ ಮಾಡ್ತಾಳೆ, ಮನೇಲಿ ತೋರಿಸ್ತವ್ರನ್ನ ಮದ್ವೆ ಆಗ್ಬೇಕಾ, ಇಲ್ಲ ಏನ್ ಮಾಡ್ಬೇಕು ನೆಕ್ಸ್ಟ್ ಅನ್ನೋದು. ಸೊ ಇಬ್ರು ಹುಡುಗ ಹುಡುಗಿ ಇಬ್ರು ಒಂದ್ ಕಡೆ ಟ್ರ್ಯಾಪ್ ಆದಾಗ ಅಲ್ಲಿಂದ ಹೇಗ್ ಹೊರಗಡೆ ಬರ್ತಾರೆ ಅನ್ನೋದೇ ಈ ಕತೆ. ಸೊ ಇದಕ್ಕಿಂತ ಜಾಸ್ತಿ ಹೇಳಿದ್ರೆ ನಮ್ ಡೈರೆಕ್ಟರ್ ಬೈತಾರೆ. ಸೊ ಇಷ್ಟೇ. ಇಲ್ಲ ಹೇಳ್ದೆ, ಅವ್ರು ಹೇಳಿದ್ರೆ ಅಂಡ್ ನಾನ್ ಸುನಿ ನೋಡಿದ್ದು ಆಚಾರ್ಯ ಕಾಲೇಜಲ್ಲಿ ಒಂದ್ ನ್ಯಾನೋ ಕಾರ್ ಬರ್ತಿತ್ತು ಡೈಲಿ, ಹಿಂದೆಗಡೆ ಸಿಂಪಲ್ ಆಗಿ ಒಂದ್ ಲವ್ ಸ್ಟೋರಿ ಅಂತ ಹಾಕೊಂಡು ದಿನ ಆಚಾರ್ಯ ಕಾಲೇಜಿಗೆ ಬರ್ತಿದ್ದು. ಕಟ್ಟ ಆದ್ರೆ ಸಿಂಪಲ್ ಆಗಿ ಒಂದ್ ಲವ್ ಸ್ಟೋರಿ ರಿಲೀಸ್ ಆಯ್ತು, ಅವಾಗ ಡೈಲಾಗ್ಸ್ ಎಲ್ಲ ಫುಲ್ ಟ್ರೆಂಡಿಂಗು. ಸೊ ನಾವ್ ಅವಾಗ ನೋಡ್ಬಿಟ್ಟು ಹೇಳ್ಕೊಳ್ತಾ ಇದ್ವಿ, ಓಕೆ ಇಲ್ಲಿ ಇದು ನಮ್ ಸ್ಟೇಡಿಯಂ ಅಲ್ಲಿ ಶೂಟ್ ಮಾಡಿದ್ದಲ್ವಾ ಅಂತ ಹೇಳಿ. ಸೊ ಸುನಿ ಸರ್ ಪ್ರೆಸೆಂಟ್ ಮಾಡ್ತಿರೋದು ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಥ್ಯಾಂಕ್ ಯು ಸುನಿ ಸರ್. ಅಂಡ್ ಈ ಒಂದು ಪಾತ್ರ ನಂಗೆ ಸಿಗೋದಕ್ಕೆ ಮುಖ್ಯ ಕಾರಣ ನಮ್ಮ ಮನು ಶೇಖರ್ ಅವರು. ಸೊ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಷ್ಟೇ. ಗಜಾನನ ಅಂಡ್ ಗ್ಯಾಂಗ್ ಅನ್ನುವಂತ ಒಂದು ಸಿನಿಮಾದಲ್ಲಿ, ಅಭಿಷೇಕ್ ಶೆಟ್ಟಿ ಅವರ ಸಿನಿಮಾದಲ್ಲಿ ಒಂದು ಪಾತ್ರವನ್ನು ಮಾಡಿದ್ದೆ. ಜೊತೆಗೆ ಕನ್ನಡತಿ, ಹಾಗೆ ಈಗ ಸದ್ಯಕ್ಕೆ ಅವನು ಮತ್ತೆ ಶ್ರಾವಣಿ ಅನ್ನುವಂತ ಸೀರಿಯಲ್ ಸ್ಟಾರ್ ಸುವರ್ಣದಲ್ಲಿ 10 ಗಂಟೆಗೆ ಪ್ರಸಾರ ಆಗುತ್ತೆ. ಅದರಲ್ಲಿ ಸೆಕೆಂಡ್ ಲೀಡ್ ಆಗಿ ಆದ್ಯ ಅನ್ನುವಂತ ಒಂದು ಪಾತ್ರನ ಪ್ಲೇ ಮಾಡ್ತಾ ಇದ್ದೀನಿ. ಹೌದು. ಫಸ್ಟ್ ನಾನು ಸುನಿ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಅಂದ್ರೆ ಸುನಿ ಸರ್ ಈ ಸಿನಿಮಾ ಆಲ್ರೆಡಿ ನೋಡಿದಾರೆ. ಸೊ ನೋಡ್ಬಿಟ್ಟು ಇದನ್ನ ತಲುಪಿಸೋದಕ್ಕೆ ಅಂದ್ರೆ ಒಂದು ಪ್ರೆಸೆಂಟ್ ಯಾರು ಮಾಡ್ತಾರೆ ಅಂತ ಇದ್ದಾಗ ಸುನಿ ಸರ್ ಸಿನಿಮಾ ನೋಡ್ಬಿಟ್ಟು ಅವ್ರಿಗೆ ತುಂಬಾ ಇಷ್ಟ ಆಗ್ಬಿಟ್ಟು ಸೊ ಅವರು ಪ್ರೆಸೆಂಟ್ ಮಾಡೋದಕ್ಕೆ ಒಪ್ಕೊಂಡ್ರು. ಥ್ಯಾಂಕ್ ಯು ಸುನಿ ಸರ್. ಸೊ ಹಂಗೆ ಇದು ಅಂದ್ರೆ ಹೊಸಬ್ರು ಸಿನಿಮಾ ಅನ್ನೋ ತರದ್ದಲ್ಲ, ಅಂದ್ರೆ ಎಲ್ಲಾರು ಟೆಕ್ನಿಷಿಯನ್ಸ್ ಆಗ್ಲಿ ಎಲ್ಲಾರು ಎಕ್ಸ್ಪೀರಿಯನ್ಸ್ಡ್ ಸೇರ್ಕೊಂಡ್ರೆ ಅಂದ್ರೆ ಮಾಡಿರೋ ಸಿನಿಮಾ. ಆಮೇಲೆ ಕಂಟೆಂಟ್ ಡ್ರಿವನ್ ಸಿನಿಮಾ.
ಹಾಗೆ ಇದು ಅಂದ್ರೆ ಎಂಟೈರ್ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾ. ಅಂದ್ರೆ ಈಗ ಟೈಟಲ್ ಅಲ್ಲಿ ಸ್ವಲ್ಪ ಕಪಲ್ ಗಾಡಿಗೆ ಹೋಗ್ತಾರೆ, ಸೊ ಇದು ನಮ್ಮ ಮಲೆನಾಡ್ ಕಡೆ ಎಲ್ಲ ರೆಗ್ಯುಲರ್ ಆಗಿ ನಡೆಯುವಂತ ಇನ್ಸಿಡೆಂಟ್. ಬಟ್ ಅದನ್ನ ಎಲ್ಲೂ ವಲ್ಗಾರಿಟಿ ಇಲ್ಲದೆ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮಾಡಿರುವಂತ ಸಿನಿಮಾ. ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕಿದೆ ರೀಚ್ ಆಗೋದಕ್ಕೆ. ಸೊ ನಿಮ್ಮ ಸಪೋರ್ಟ್ ಬೇಕು. ಥ್ಯಾಂಕ್ ಯು. ನಾನು ಪ್ರಜಿತ್ ಹೆಗ್ಡೆ ಅಂತ, ಮೂಲತಃ ಮಂಗಳೂರಿನವನು. ಇವಾಗ ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೇನೆ. ಸೊ ನನಗೆ ಈ ಪರ್ಟಿಕ್ಯುಲರ್ ಮೂವಿ ಇಂಡಸ್ಟ್ರಿ ಹೊಸ್ತು. ಫಸ್ಟ್ ಏನು ಅದರ ಬಗ್ಗೆ ಅದು ಇಂಟ್ರೆಸ್ಟ್ ಏನು ಇರಲಿಲ್ಲ. ಆದರೂ ನಮ್ಮ ಒಬ್ಬರು ಫ್ರೆಂಡ್ಸ್ ಬಂದು ಇವ್ರಿಗೆ ನಮ್ಮ ರಕ್ಷಿತ್ ಡೈರೆಕ್ಟರನ್ನು ಪರಿಚಯಿಸಿದರು. ಹಾಗೆ ಮತ್ತೆ ಒಂದು ಮೂವಿ ಸ್ಟೋರಿ, ಒಂದು ಪ್ಲಾಟ್ ಏನಂತ ಹೇಳಿ ನೋಡೋಣ ಅಂತ ಹೇಳಿ ಇವರು ನಮಗೆ ಬಂದೊಂದು ಎಕ್ಸ್ಪ್ಲೇನ್ ಎಲ್ಲ ಮಾಡಿದರು. ಸ್ಟೋರಿ ಎಕ್ಸ್ಪ್ಲೇನ್ ಮಾಡುವಾಗ ಒಂದು ರಿಯಲ್ ಒಂದು ಇಂಟ್ರೆಸ್ಟ್ ಆಯಿತು. ಈ ಮೂವಿ ಬಗ್ಗೆ ಏನಾದರೂ ಒಂದು ಮುಂದೆ ನಮ್ಮ ಕಾಂಟ್ರಿಬ್ಯೂಷನ್ ಮಾಡ್ಬೋದಂತ ಹೇಳಿ. ಬಟ್ ಅಗೇನ್ ಮೂವಿ ಇಂಡಸ್ಟ್ರಿಯಲ್ಲಿ ರಿಸ್ಕ್ ಮತ್ತು ರಿಕವರಿ, ಆಲ್ ದೋಸ್ ಥಿಂಗ್ಸ್ ಈಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸೆಲ್. ಸೊ ಅದನ್ನು ಆ ಬಗ್ಗೆ ಒಂದು ಯಾವ ರೀತಿ ಹೇಗೆ ಮಾಡೋದಂತ ಹೇಳಿ ಡಿಸ್ಕಸ್ ಮಾಡಿದ್ವಿ. ಸೊ ನಮ್ಮ ಡೈರೆಕ್ಟರ್ ಅವರು ಅದರ ಬಗ್ಗೆ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದರು. ಈ ಥರ ರಿಸ್ಕನ್ನೆಲ್ಲ ಶೇರ್ ಮಾಡಿಕೊಂಡು ದೇರ್ ಆರ್ ಪೀಪಲ್ ಆ ಥರ ಹೇಳಿ. ಸೊ ದೆನ್ ನಮಗೆ ಅದನ್ನು ಹಿಂದೆ ನೋಡುವ ಏನು ಇದೆ ಸ್ಕೋಪ್ ಇರಲಿಲ್ಲ. ಸೊ ಹಾಗೆ ಮುಂದೆ ಚೆನ್ನಾಗಿ ಬಂದಿದೆ ಮೂವಿ. ಹಾಗೆ ಎಲ್ಲರೂ ದಯವಿಟ್ಟು ಬಂದು ವೀಕ್ಷಿಸಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತು ಧನ್ಯವಾದ ಸುನಿ ಸರ್, ನೀವು ಪ್ರೆಸೆಂಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಎಲ್ಲರೂ ನಮಸ್ತೆ. ರೇಣುಕಮ್ಮ ಬಂದರೆ ನನಗೆ ಮೈ ಜುಮ್ಮು ಅನ್ನುತ್ತೆ. ಅವಾಗಿನ ರೀಲ್ ಮ್ಯಾಗ್ಝಿನ್ ಟೈಮು. ಸೊ ಸಿಂಪಲ್ ಅನ್ನೋದು ಸ್ಟೋರಿ. ಫಸ್ಟ್ ಪ್ರೆಸ್ ಮೀಟ್ ನನ್ನ ಲೈಫಿನಲ್ಲಿ ನಡೆದಿದ್ದು. ಪೆನ್ ಡ್ರೈವ್ ತಗೊಂಡ್ಬಂದು ನಾವು ಅವಾಗಿನ ಚೆಕ್ ಮಾಡ್ತಿದ್ದೋ. ಸರ್ ಇಲ್ಲೇ ಇದ್ದಾರೆ ಆಪರೇಟರ್. ಸೊ ಒಂದ್ಸಲ ಬರ್ತಿತ್ತು, ಕೆಲವು ಶಾರ್ಟ್ಸ್ ಬರ್ತಿರ್ಲಿಲ್ಲ. ಓಡೋಗಿ ಆಫೀಸ್ಗೆ ಹೋಗಿ ಅವಾಗ ಲ್ಯಾಪ್ಟಾಪ್ ಇರಲಿಲ್ಲ. ಅಲ್ಲಿ ಕನ್ವರ್ಷನ್ ಎಲ್ಲ 4 hours ಆಗೋದು. ಮತ್ತೆ ತಂದು ಚೆಕ್ ಮಾಡಿ ಒಂದು ಪ್ಲೇ ಮಾಡೋದು. ಅಲ್ಲಿಂದ ನಮ್ಮೊಂದು ಲೈಫ್ ಸಿಕ್ತು. ಸೊ ತುಂಬ ಖುಷಿ. ಇವರು ಫಸ್ಟ್ ಪ್ರೆಸ್ ಮೀಟ್ ಇಲ್ಲೇ ಅಂದಾಗ ತುಂಬ ಖುಷಿ ಆಯಿತು. ಜಂಗಲ್ ಮಂಗಲ್ ಈ ವಿಷಯಕ್ಕೆ ಬರೋದಾದ್ರೆ, ಮನುಷ್ಯ ಅಡಿಗರ್ ಬಂದು ಚಮಕ್ಕಿಂದ ಎಡಿಟ್ ಮಾಡ್ಕೊಂಡ್ಬಂದಿದ್ದೆ ಅವತಾರ ಪುರುಷ ಇದೆಲ್ಲ. ನಾನು ರೀಸೆಂಟಾಗಿ 1 month ಬ್ಯಾಕ್ ಸ್ಟುಡಿಯೋ ಹೋದಾಗ ಇದ್ರದ್ದು ಫಸ್ಟ್ ಒನ್ ಡೇ ಟೀಸರ್ ತೋರಿಸ್ತಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಮೂವಿ ನೋಡ್ಬೋದು ಅನ್ಸುತ್ತೆ. ಆಮೇಲೆ ಅದಕ್ಕೆ ರೆಕಾರ್ಡಿಂಗ್ ಎಲ್ಲ ಫಿಕ್ಸ್ ಮಾಡಿ ತೋರಿಸ್ತಾ ನಂಗೆ ತುಂಬ ಖುಷಿ ಆಯಿತು. ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ ಹಾಗೆ ಹೀಗೆ ಅಂತ. ನಾನು ಯಾವುದೋ ಒಂದು ಸೀನ್ ಮಾತ್ರ ಇದು ಹಿಂಗೆ ಮಾಡ್ಬೋದು ಅಂತ ಸುಮ್ಮನೆ ಒಂದು ಸಣ್ಣ ಸಜೆಷನ್ ಕೊಟ್ಟೆ. ಅದಾದ್ಮೇಲೆ ಅದನ್ನ ಸೀರಿಯಸ್ ಆಗಿ ತಗೊಂಡವರು ಅದನ್ನ ರೆಡಿ ಮಾಡಿ ಬಂದು ಇದನ್ನ ನೀವೇ ಪ್ರೆಸೆಂಟ್ ಮಾಡ್ಬೇಕು ಅಂತ ಮನು ಕೇಳ್ದ. ಮನು ದೊಡ್ಡ ಗುಣ ಏನಂದ್ರೆ ಅವನೊಂದು ಫಿಲಮ್ ಡೈರೆಕ್ಟ್ ಮಾಡಿದ್ದಾನೆ. ಬಟ್ ಯಾವತ್ತೂ ಅದನ್ನ ಬಂದು ಕೇಳಲಿಲ್ಲ ಪ್ರೆಸೆಂಟ್ ಮಾಡ್ಬೇಕು ಅಂತ. ಬಟ್ ಅವ್ನ ಫ್ರೆಂಡ್ಗೋಸ್ಕರ ಬಂದು ಇದನ್ನ ನೀವು ಪ್ರೆಸೆಂಟ್ ಮಾಡ್ಬೇಕು ಅಂದಾಗ 2 ಕ್ಲಾಸ್ ಇಟ್ಟೆ. ನಾನೇನಾದ್ರೂ ದುಡ್ಡು ಇನ್ವೆಸ್ಟ್ ಮಾಡ್ಬೇಕಾ ಅಂತ. ಅವ್ರು ಇಲ್ಲ ಅಂದ್ರು. ಮತ್ತೆ ನನಗೆ ಇನ್ನೇನು ಲಾಭ, ನಾವೇನಾದ್ರೂ ಲಾಭ ಬಂದ್ರೆ ಅವಾಗ ನಿಮ್ಮ ಒಂಚೂರು ಕೊಡ್ಬೋದು ಅಂದ್ರು. ಅವೆರಡೂ ಬೇಕಾಗಿಲ್ಲ ನನಗೆ. ಬಟ್ ನನ್ನ ಜೊತೆಲಿ ನಿಂತೀನಿ ಸಿನಿಮಾಗೆ ಅಂತ. ಸೊ ಬಂದಿದ್ದೀನಿ ಇಲ್ಲಿವರೆಗೂ. ಈ ಟೈಟಲ್ ತುಂಬಾ ಈಸಿಯಾಗಿ ಹೇಳ್ಬೇಕಂದ್ರೆ ಜಂಗಲ್ ಮಂಗಲ್. ಇದು ಮೊನ್ನೆ ನನಗೂ ರಿವೀಲ್ ಮಾಡಿದ್ವಿ. ಈ ಟೈಟಲ್ ಫಸ್ಟ್ ಪರಿಸರ ಪ್ರೇಮಿಗಳು ಅಂತ ಇಟ್ಟಿದ್ರು. ನಂಗೆ ತುಂಬಾ ಇಷ್ಟ ಆಗಿತ್ತು ಟೈಟಲ್. ಬಟ್ ಮೂವಿ ನೋಡಿದ್ಮೇಲೆ ಗೊತ್ತಾಗೋದು ಏನ್ ಪರಿಸರ ಪ್ರೇಮಿಗಳು ಇವರು ಅಂತ. ಇವ್ರು ಅನ್ಕೊಂಡ್ರು ಇಲ್ಲ ಅದು ಕಲಾತ್ಮಕ ಅಂತ ಆಗುತ್ತೆ ಅಂತ. ನಾನೊಂದು ಸಜೆಷನ್ ಕೊಟ್ಟಿದ್ದೆ, ಪೊದೆ ಪ್ರೇಮಿಗಳು ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ರೀಚ್ ಆಗುತ್ತೆ ಅಂತ. ಇವ್ರು ಹೇಳಿದ್ರು ನಾವು ಅಷ್ಟು ನಾಟಿನೂ ಇಲ್ಲ ಅಂತ. ಸೊ ಇವೆರಡರ ಮಧ್ಯೆ ಜಂಗಲ್ ಅಲ್ಲಿ ಒಂದು ಮಂಗಲ್ ಕೆಲಸಗಳು ಏನ್ ನಡೆಯುತ್ತೆ ಅನ್ನೋದು. ಬಟ್ ತುಂಬಾ ಚೆನ್ನಾಗಿ ಲಿಂಕ್ ಮಾಡ್ಕೊಂಡು ಹೋಗಿದ್ದಾರೆ. ಅಂದ್ರೆ ಒಂದು ಕಾಡ್ ಅಂದ್ರೆ ಇದೊಂದು ಪೋಸ್ಟ್ ಅಲ್ಲಿ ನಿಮ್ಗೆ ರಿವೀಲ್ ಆಗ್ತಿದೆ. ರಿವೀಲ್ ಆಗದೆ ಇರೋ ಒಂದಷ್ಟು ವಿಷಯಗಳು ಕಾಡಲ್ಲಿ ನಡೆಯುತ್ತೆ. ಅವಕ್ಕೆಲ್ಲ ಒಂದೊಂದೇ ಕನೆಕ್ಷನ್ ಮಾಡ್ಕೊಂಡು ಬ್ಯೂಟಿಫುಲ್ ಆಗಿ ಒಂದು ಆ ಕ್ಲೈಮ್ಯಾಕ್ಸ್ ಪೊಸಿಷನ್ ಅಲ್ಲಿ ಒಂದು ತುಂಬಾ ಚೆನ್ನಾಗಿ ಆಗುತ್ತೆ. ನಮ್ಗೆ ಹೋಗ್ತಾ ಹೋಗ್ತಾ ಸ್ಟಾರ್ಟಿಂಗ್ ಫನ್ ಅನ್ಸಿದ್ ಮೂವಿ ಸೀಟೆಡ್ಸ್ ಆಗ್ತಾ ಹೋಗುತ್ತೆ. ಸೊ ನಂಗೆ ತುಂಬಾ ಇಷ್ಟ ಆಯ್ತು ಮೂವಿ. ಸೊ ಈ ರೀತಿ ಮೂವಿಗಳು ಅಫ್ಕೋರ್ಸ್ ಗೆಲ್ಬೇಕು, ಅದಕ್ಕೆ ಎಲ್ಲರ ಸಪೋರ್ಟು ಬೇಕು. ಮತ್ತೆ ಇವ್ರಿಗೆ ಒಳ್ಳೆ ಫ್ರೆಂಡ್ಸ್ ಇದಾರೆ. ಫ್ರೆಂಡ್ಸ್ ಎಲ್ಲ ಹೇಳಿದ್ರು ದುಡ್ಡಿದೆ ಏನಾದ್ರು ಮಾಡು ಮಗ ಅಂತ. ನಮ್ಮ ಹತ್ರ ಇದಾರೆ ಫ್ರೆಂಡ್ಸ್ಗಳು, ದುಡ್ಡು ಕೊಟ್ಟು ಸಿನಿಮಾ ನೋಡ್ರು ಅಂದ್ರೂ ನೋಡಲ್ಲ ಮಗ, ಫ್ರೀ ತೋರಿಸೋ. ಸೊ ಇವರು ನೆಕ್ಸ್ಟ್ ನಮಗೂ ಫ್ರೆಂಡ್ ಆಗಿ ನೀವ್ ಹೇಳಿ ಸರ್ ದುಡ್ಡಿದೆ ಏನಾದ್ರು ಮಾಡಿ ಅಂತ ನಾವು ಮಾಡ್ತೀವಿ. ಎಸ್ ಶೆಟ್ಟಿ ಸರ್ ಮತ್ತೆ ಹೀರೋಯಿನ್ ಅವರು ಎಲ್ಲರೂ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಮತ್ತೆ ಇನ್ನ ಸಪೋರ್ಟಿಂಗ್ ಆರ್ಟಿಸ್ಟ್ಗಳು ಎಲ್ಲರೂ. ಉಗ್ರಂ ಮಂಜು ಅವರು ಬಿಗ್ ಬಾಸ್ ಹೋಗಿದ್ರಲ್ಲ, ಸೊ ಮೋಸ್ಟ್ಲಿ ರಿಲೀಸ್ ಆಗೋಷ್ಟ್ರಲ್ಲಿ ಅವರು ರಿಲೀಸ್ ಆದ್ರೆ ಅಲ್ಲಿಂದ ಉಗ್ರಂ ಮಂಜು ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿರುವ ನೀವಿಬ್ರು ಸೈಡ್ ಆಕ್ಟಿಂಗ್ ಅಂತ ಇವ್ರ ಪೋಸ್ಟಲ್ ಹಾಕಿದ್ರು ಆಗ್ತಾರೆ. ಸೊ ಈ ರೀತಿ ಮೂವಿಂಗ್ ಸಪೋರ್ಟ್ ಬೇಕಷ್ಟೇ ಎಲ್ಲಾರ್ದು. ಅಫ್ಕೋರ್ಸ್ ಮಲ್ಟಿಪ್ಲೆಕ್ಸ್ ರಿಲೀಸ್ ಮಾಡ್ತಾರೆ, ಒಂದಷ್ಟು ಅಲ್ಲಿ ಬಂದು ಅಟೆಂಡೆನ್ಸ್ ಹಾಕಿ ಅಂದ್ರೆ ಆಡಿಯನ್ಸಿಗೆ ಗ್ಯಾರಂಟಿ ಇದು ಅಂದ್ರೆ ಹೊಸತನ ಯಾರು ಬಯಸ್ತಾರೆ ಅವ್ರಿಗೆ ಗ್ಯಾರಂಟಿ ಇದು ಹಿಟ್ ಆಗುತ್ತೆ. ಸೊ ಅಲ್ಲಿಂದ ಮುಂದೆ ಇವ್ರು ದೊಡ್ಡದಾಗಿ ರಿಲೀಸ್ ಮಾಡೋ ಪ್ಲಾನ್ ಮಾಡ್ತಾರೆ.
ಆನಂದ್ ಆಡಿಯೋ ಯೂಟ್ಯೂಬಲ್ಲಿ ಬರ್ತಿದೆ. ನಿಮ್ಮ ಸೈನ್ಯ ಎಲ್ಲ ಈ ಸಿನಿಮಾ ನೋಡತ್ತೆ ಬಿಡಿ, ನೀವು ಓಕೆ ಅಂದರೆ. ಅಫ್ಕೋರ್ಸ್ ಈ ಸೋಷಿಯಲ್ ಮೀಡಿಯಾ ಮತ್ತೆ ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ಗೆ ಈ ಸಿನಿಮಾ ಇಷ್ಟ ಆಗೇ ಆಗುತ್ತೆ. ಮತ್ತೆ ತುಂಬ ಕ್ಲಾಸ್ ಆಗಿ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ನಿಮ್ಮ ಫಾಲೋಯರ್ಸ್ ಇದ್ದಾರಲ್ಲ ಸೋಷಿಯಲ್ ಮೀಡಿಯಾ ಅಲ್ಲಿ ಇಲ್ಲಿ. ಅಲ್ಲ, ನಿಮ್ಮ ಪ್ರೆಸೆಂಟ್ಸ್ ಅಂದಮೇಲೆ ಟೈಟ್ಲು ಫಸ್ಟ್ ನೋಡ್ತಾರೆ. ಟೈಟ್ಲು ನೋಡಿದ್ಮೇಲೆ ಕನ್ಫರ್ಮ್ ಆಗುತ್ತೆ. ಅಲ್ಲ, ಆ ತಮಾಷೆ ಇದೆ ಅಂದ್ರೆ ಇವ್ರೇನ್ ಲೈನ್ ಕ್ರಾಸ್ ದಾಟ್ತಿಲ್ಲ, ಬಟ್ ಆ ತಮಾಷೆ ಇದೆ. ಅದ್ರ ಜೊತೆಗೆ ಕ್ಲೈಮ್ಯಾಕ್ಸ್ ಇಂದ ಆಚೆ ಬರ್ತಾ ಇದೊಂದು ಬೇರೆ ರೀತಿ ಮೂವಿ ಅಂತ ಅನ್ಸುತ್ತೆ ಎಲ್ಲರಿಗೂ. ಪಾಪ ಮನು ಅವ್ರ ಸಿನಿಮಾ ರೆಪ್ರೆಸೆಂಟ್ಸ್ ಅಂತ ಮಾಡಿ ನೀವು. ಮನೋದು ಚಿಂಚಿ ಅಂತ ಬರ್ತಿದೆ, ಅದು ತುಂಬಾ ಚೆನ್ನಾಗಿದೆ, ಅದು ನೋಡಿದೀನಿ. ಬಟ್ ಅದು ಥ್ಯಾಂಕ್ ಯು.